ಸಿಂಪಲ್ಲು. ಓಕೆ, ರೆಡಿ ಸರ್. ನಾಳೆ ಅಹಮದಾಬಾದಲ್ಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ ಫೈನಲ್ ಪಂದ್ಯ ಇದೆ T20 ವರ್ಲ್ಡ್ ಕಪ್. ಏನು ಹೇಳ್ತೀರಿ ಇಂಡಿಯಾಗೆ? ಹೌದು ಸರ್, ಇದಕ್ಕವರೆಗೂ ಇಂಗ್ಲೆಂಡ್ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ. ಸೊ ನೆಕ್ಸ್ಟ್ ಬರೋ ನ್ಯೂಜಿಲೆಂಡ್ ಮೇಲಿನೂ ಚೆನ್ನಾಗಿ ಆಡ್ತಾರೆ ಅಂತ ತುಂಬ ನಂಬಿಕೆ ಇದೆ. ಟೀಮ್ ಅದೇ ಥರ ಚೆನ್ನಾಗಿ ಆಡ್ತಾರೆ. ಎಲ್ಲರೂ ಕೂಡ ಚೆನ್ನಾಗಿ ಆಡ್ಕೊಂಡು. ಹೌದು ಸರ್. ಇಂಗ್ಲೆಂಡ್ ಮ್ಯಾಚ್ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಆಡಿದ್ರು ಅದೇ ಥರ ಒಳ್ಳೆ ಫೈಟ್ ಕೊಡ್ತಾರೆ ಅಂತ ಅನ್ಕೊತೀನಿ. ನ್ಯೂಜಿಲೆಂಡ್ ಜೊತೆ ಒಳ್ಳೆ ಫೈಟ್ ಇರಬೇಕು. ಅಟ್ಲೀಸ್ಟ್ ಫೈನಲ್ ಥರ ಇರಬೇಕು ಸರ್. ಸುಮ್ಮನೆ ಏನೋ ಬಂದರು ಎಲ್ಲ ಆಲ್ ಔಟ್ ಆಗ್ಬಿಟ್ರು ಬೇಗ ಅಂತೆಲ್ಲ ಇರದೆ ಸ್ವಲ್ಪ ಚೆನ್ನಾಗಿ ಆಡ್ಬೇಕು ಸರ್. 2024 ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಟೀಮ್ ಇಂಡಿಯಾಗಿರುತ್ತೆ. 2024 ಅದೆಲ್ಲ ಹಳೆ ಸರ್ ಕತೆ. ಇವಾಗ ಹೊಸದು ಏನಿದೆಯೋ ಇವಾಗ ನೋಡಿಕೊಂಡು ಚೆನ್ನಾಗಿ ಆಡ್ತಾರೆ ಅಂತ. ಕುಮಾರ್ ಕ್ಯಾಪ್ಟನ್ಸಿ ಏನು ಹೇಳ್ತೀರಾ ಟೀಮ್ ಇಂಡಿಯಾಗೆ? ಕ್ಯಾಪ್ಟನ್ಸಿ ಸಂಜು ಸ್ಯಾಮ್ಸನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಅದು ಸೂರ್ಯಕುಮಾರ್ ಯಾದವ್ ಇನ್ನೂ ಏನು ಅಷ್ಟೋ ನಂಬಿಕೆ ಕೊಡಲಿಲ್ಲ ಇದುವರೆಗೂ. ಇದಾದಮೇಲೆ ನೋಡ್ಬೇಕು ಸರ್ ಹೆಂಗೆ ಫೈನಲ್ಸಲ್ಲಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಮಂಜಾ ಹೇಳೋ, ಆಲ್ ದ ಬೆಸ್ಟ್ ಹೇಳೋ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ವರ್ಲ್ಡ್ ಕಪ್ನ ಗೆದ್ಕೊಂಬನ್ರಿ ಭಾರತ ತಂಡ. ಥ್ಯಾಂಕ್ ಯು. ವರ್ಲ್ಡ್ ಕಪ್ ಫೈನಲ್ ಅಂದರೆ T20 ವರ್ಲ್ಡ್ ಕಪ್ ಫೈನಲ್ ನಾಳೆ ಅಹಮದಾಬಾದಲ್ಲಿ ನಡೀತಾ ಇದೆ. ಹಾಂ, ಪಾಪ 2024ರಲ್ಲಿ ನಮ್ಮ ದೇಶ ಗೆದ್ದಿದೆ. ಈ ಸತಿನೂ ನಾವು ನಮ್ಮ ದೇಶ ಗೆಲ್ಲಿ ಅಂತ ಶುಭ ಹಾರೈಸ್ತೀನಿ. ಹೋದ ವರ್ಷದಂತೆ ರೋಹಿತ್ ಶರ್ಮಾ ಅವರು, ವಿರಾಟ್ ಕೊಹ್ಲಿ ಅವರು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಈ ವರ್ಷ ಸಂಜು ಸ್ಯಾಮ್ಸನ್ ಫ್ಯಾಮ್ನಲ್ಲಿದ್ದಾರೆ. ಅಭಿಷೇಕ್ ಶರ್ಮಾ ಅವರು ಫಾರ್ಮಿಗೆ ಬರಬೇಕಂತ ನಮ್ಮ ಕಳಕಳಿ. ಹಾಗೂ ದುಬೆ ಅವರು ಕ್ರಿಷಿಯಲ್ ಮೂಮೆಂಟಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ 2024ರಲ್ಲಿ ನಾವು ಜಯಿಸಿದ್ದೀವಿ. ಈ ವರ್ಷ ನಮ್ಮ ಮನೆಯಲ್ಲೇ ನಡೀತಿದೆ. ಈ ಮನೆಯಲ್ಲಿ ಬಿಟ್ಕೊಡೋ ಸಾಧ್ಯತೆಗಳೇ ಇಲ್ಲ. 2025ರಲ್ಲಿ ನಮ್ಮ RCB ಗೆದ್ದಿದೆ. ಹೋದ ಸತ ಹೇಳ್ತಿದ್ವಿ ಪ್ರತಿ ವರ್ಷ ಈ ಸಲ ಕಪ್ ನಮ್ಮದೇ ಅಂತ. 24ರಲ್ಲಿ ಗೆದ್ದಿದ್ದೀವಿ. 25ರಲ್ಲಿ ನಮ್ಮ ಚಿನ್ನಸ್ವಾಮಿಯಲ್ಲಿ ನಾವು ಪ್ರತಿ ವರ್ಷ ಆಡ್ತಿದ್ವಿ. ಅಹಮದಾಬಾದ್ನಲ್ಲಿ ನಮ್ಮ RCB ಗೆದ್ದಿದೆ. ಈ ಸತಿ ಅಹಮದಾಬಾದ್ನಲ್ಲಿ ನಮ್ಮ ಭಾರತ ಗೆಲ್ಲುತ್ತೆ. ಈ ಸಲಿನೂ ಕಪ್ ನಮ್ಮದೇ. ಸೂರ್ಯಕುಮಾರ್ ಕ್ಯಾಪ್ಟನ್ಸಿ ಹೇಗಿದೆ ಅಂತ? ಚೆನ್ನಾಗಿದೆ ಅಣ್ಣ. ಕರ್ನಾಟಕದ ಅಳಿಯ, ಮಂಗಳೂರಿನ ಅಳಿಯ. ನಮ್ಮ ಕರ್ನಾಟಕದ ಮಕ್ಕಳಾಗಲಿ ಅಳಿಯಂದ್ರೆ ಆಗಲಿ ಚೆನ್ನಾಗೇ ಆಡ್ತವ್ರೆ. ಅವರ ಕ್ಯಾಪ್ಟನ್ಸಿಯಲ್ಲಿ ಭಾರತ ಅತ್ಯುತ್ತಮ ಪ್ರದರ್ಶನವನ್ನು ಮಾಡ್ತಿದೆ. ಸೌತ್ ಆಫ್ರಿಕಾ ವಿರುದ್ಧ ಒಂದು ಬಿಟ್ಟರೆ ಎಲ್ಲ ಪ್ರದರ್ಶನಗಳು ಚೆನ್ನಾಗೇ ಇದೆ ಅವ್ರದ್ದು. ವರುಣ್ ಕುಮಾರ್ ಅಂತ.